ಅಣ್ಣ ಹಿಂಗೆ ಪೆಟ್ರೋಲ್ ಬ್ಯಾಂಕ್ ಓಪನ್ ಇದೆ ಬರ್ಬೇಕು ಅಂತೇನೆ, ಬ್ರದರ್ ನೂರ್ ಬರ್ತೀನಿ ಅಂತೇಳಿ ಅವಾಗ ಅವರ ಮಗನಾದ ಆದಿತ್ಯ ನಿತ್ಯ ನೀನ್ ನೆನಪಿಸ್ಬೇಕದು ಜಯರಾಮ್ ಫಂಕ್ಷನ್ ಅವೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಅಣ್ಣವರು ನಿನ್ನೆಲ್ಲ ಸ್ವಲ್ಪ ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ಲೇಟ್ ಆಗ್ಬಿಟ್ಟವ್ರೆ. ದಯವಿಟ್ಟು ಕ್ಷಮಿಸಿ, ಯಾಕೆಂದ್ರೆ ಸುಮಾರು 2-3 ಅವರ್ಗೆ ಆದ್ರೂ ಲೇಟೆಸ್ಟ್ ಆಗಿ ಬರ್ತಾರೆ. ಅಣ್ಣ ಯಾವಾಗ ಇದ್ರು ಲೇಟೆಸ್ಟ್ ಆಗಿ ಬರೋದು. ಈ ಮುಂದಿನ ಕಾರ್ಯಕ್ರಮ ಅಣ್ಣ ಇನ್ನೆರಡು ಮಾತಾಡ್ತಾರೆ. ಆತ್ಮೀಯ ಸೋದರ ಜಯರಾಮ್ ಅವರು ಪೆಟ್ರೋಲ್ ಬಂಕ್ ಇದೆ ಉದ್ಘಾಟನೆ ಮಾಡಬೇಕು ಅಂತ ಹೆಚ್ಚು ಕಮ್ಮಿ ಒಂದು ತಿಂಗಳ ಮುಂಚೆನೆ ಹೇಳಿದ್ರು. ಯಾಕಂದ್ರೆ ಇಲ್ಲಿ ನಾನು ಇಲ್ಲಿ ಯಾವ್ದು ಕಾಲೇಜ್ ಇದೆ ಶೂಟಿಂಗ್ ಆಗಿದೆ, ಆಚಾರ್ಯ ಕಾಲೇಜಲ್ಲಿ ಮಗನ್ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು. ರಾಶಿ ಅಂತ ಪಿಕ್ಚರ್ ಒಂದು ಸಾಂಗ್ ಸೀಕ್ವೆನ್ಸ್ ಇತ್ತು, ಸಾಂಗ್ ಮತ್ತೆ ಒಂದೆರಡು ಸೀನ್ಸ್ ಇತ್ತು. ಅವರು ಆಚಾರ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನನ್ನ ಆತ್ಮೀಯ ಸ್ನೇಹಿತರು ಅವರು. ಹೀಗಾಗಿ ನಾನು ಹೇಳಿದೆ ಮಾಡ್ಕೊಳ್ಳಿ ಸರ್, ನಿಮ್ಮ ಕಾಲೇಜಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಅವ್ರು ಪರ್ಮಿಷನ್ ಕೊಟ್ಟಿದ್ರು. ಅವ್ರು ಕೊಟ್ಟಿದ್ರು ನಾನು ಕೇಳ್ತಾ ಇದ್ರು, ಸರ್ ನೀವು ಇದ್ರು ನಿಮ್ಮ ಮಗನ ಪಿಕ್ಚರ್ ಒಂದಿನ ನೀವು ಶೂಟಿಂಗ್ ಬಂದಿದ್ರು, ಒಂದು ಅರ್ಧ ಗಂಟೆ ನೀವು ಬರಬೇಕು ಅಂತ ಅವ್ರ ಕಾರ್ ಕಳಿಸ್ಕೊಟ್ಟಿದ್ರು. ಬಂದೆ ನಾನು ಇಲ್ಲಿ ಬಂದ್ಮೇಲೆ ನನ್ನ ಇದನ್ನು ಸೋಮಣ್ಣ ಅಂತ ಹೇಳ್ಬಿಟ್ಟು ಸೊ ಅವ್ನು ನರ್ಸ ಅಣ್ಣ ಇಲ್ಲೇ ನಮ್ಮ ಜಯರಾಮಣ್ಣನ ಎಲ್ಲಿ ಬರುತ್ತೋ ಇಲ್ಲಿ ಆ ರೋಡಲ್ಲಿ ಇಲ್ಲ ಅಣ್ಣ ಇಲ್ಲ ಹಿಂದೆಗಡೆ ಫೋನ್ ಹಾಕ್ತು. ಫೋನ್ ಬಂದ್ಬಿಡೋದು ಸೊ ಅವ್ರು ಲೊಕೇಶನ್ ಹಾಕಿದ್ದು ಬರ್ತೀವಿ ಅಂತ ಹೇಳಿ ಬಂದೆ. ಅವಾಗ ಹೇಳಿದ್ರೆ ಇಲ್ಲಿ ಆಫೀಸಲ್ಲಿ ಬಂದು ಕೂರಿಸ್ಕೊಂಡು ಒಂದು 5 ನಿಮಿಷ ಮಾತಾಡಿ ಅವತ್ತು ಹೇಳ್ತೀನಿ ನನಗೆ ಈ ಪೆಟ್ರೋಲ್ ಬಂಕ್ ಉದ್ಘಾಟನೆ ಇದೆ, ಒಂದು ಓಪನಿಂಗು, ಸೊ ನೀವು ಬರಲೇಬೇಕು. ಹಾಗಾದ್ರೆ ಜಯರಾಮ್ ನೀವು ನಾವು ಒಂದು ವಾರದ ಮುಂಚೆ ತಿಳಿಸಿ, ನಾನು ಎಷ್ಟೇ ಕಾರ್ಯ ನಾನು ಬೇರೆ ಬ್ಯುಸಿ ಶೆಡ್ಯೂಲ್ ಇದ್ರು ಕೂಡ ಖಂಡಿತ ನಾನು ಬಂದು